ಮೈಸೂರಿನ ಮೂಡಾದಲ್ಲಿ 50-50 ಅನುಪಾತದಲ್ಲಿ ಸೈಟು ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿಗೂ ಬದಲಿ ನಿವೇಶನ ವ್ಯವಸ್ಥೆಯನ್ನ ಮಾಡಲಾಗಿದೆ. ದೇವನೂರು 3ನೇ ಹಂತದ ಬಡಾವಣೆ ಅಭಿವೃದ್ಧಿಗೆ ಭೂಮಿಯನ್ನ ವಶಪಡಿಸಿಕೊಂಡಿದ್ರು. ಸಿಎಂ ಪತ್ನಿ ಹೆಸರಿನಲ್ಲಿದ್ದಂಥ ಕೆಸರೆ ಗ್ರಾಮದ 3.16 ಎಕರೆ ಭೂ ಸ್ವಾಧೀನವನ್ನ ಕೈಬಿಡಲಾಗಿತ್ತು. ಯಾವುದೇ ಮಾಹಿತಿಯನ್ನ ಕೊಡದೆ ಭೂಮಿಯನ್ನ ವಶಪಡಿಸಿಕೊಂಡಿತ್ತು ಮೂಡ. 2021ರಲ್ಲಿ ಈಗ ಬದಲಿ ನಿವೇಶನಕ್ಕಾಗಿ ಪತ್ರವನ್ನ ಬರೆದ್ರು ಸಿಎಂ ಅವರ ಪತ್ನಿ. ಆಗ 50-50 ಅನುಪಾತದಲ್ಲಿ 38,284 ಚದರಡಿ ನಿವೇಶನವನ್ನ ಮಂಜೂರು ಮಾಡಿದ್ರು. ಈಗ ಆ ವಿಚಾರ ಏನಿದೆ ಅದು ಬಹಳ ಟೀಕೆಗೆ ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಆಗಿದೆ, ಯಾವ ರೀತಿಯಾದಂತಹ ಬದಲಾವಣೆ ಆಗಿದೆ ಈ ಒಂದು ಪ್ರಕರಣದಲ್ಲಿ ಮತ್ತು ಇದರಲ್ಲಿ ನಮ್ಮ ಪಾತ್ರ ಏನು ಅನ್ನೋದರ ಬಗ್ಗೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಇದರಲ್ಲಿ ತಪ್ಪೇನು ಅಂತ ಪ್ರಶ್ನಿಸಿದ್ದಾರೆ. ಜಮೀನನ್ನ 3 ಎಕರೆ 16 ಗುಂಟೆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿರ್ಲಿಲ್ಲ. ಈ ಮೂಡಾದವರು ಸೈಟ್ ಮಾಡಿ ಹಂಚ್ಬಿಟ್ರು. ಆಗ ಹಂಚ್ಬಿಟ್ಟ ಮೇಲೆ ನಮಗೆ ಕೊಡಬೇಕಲ್ಲ, ಲೀಗಲ್ ಆಗಿ ಕೊಡಬೇಕಾ ಬೇಡ? ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ 50-50 ಕೊಡೋಕ್ಕೆ ಅಂತ ಅವ್ರು ಒಪ್ಕೊಂಡ್ರು. ಆಯಿತು, ಕೊಡಿಯಪ್ಪ, ಅಷ್ಟೇ ಕೊಡಿ ಅಂತ ಅಂದ. ನಿಮ್ಗೇನು ನಿಯಮಾವಳಿಗಳಿದ್ದಾವೆ, ಸರ್ಕಾರದ ಏನು ಆದೇಶ ಇದೆ ಅದ್ರ ಪ್ರಕಾರ ಕೊಡಿ ಅಂತ BJPಯವರು ಅಧಿಕಾರದಲ್ಲಿರುವಾಗ ಕೇಳ್ಕೊಂಡಿದ್ದವು. ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ. Until and unless the enquiry is conducted, ಆ ಎನ್ಕ್ವೈರಿ ಆಧಾರ ಬಂದ ರಿಪೋರ್ಟ್ನ ಆಧಾರದ ಮೇಲೆ ಏನು ತಪ್ಪುಗಳಾಗಿದ್ದಾವೆ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕಾನೂನಾತ್ಮಕ ಶಿಕ್ಷೆ ಆಗೇ ಆಗುತ್ತೆ. ಇನ್ ವಾಟ್ ವೇ ಯತೀಂದ್ರ ಇಸ್ ಕನೆಕ್ಟೆಡ್, ಈಸ್ ನಾಟ್ ಎ ಮೂಡ ಮೆಂಬರ್. ಅಥವಾ ಮೂಡ ಮೆಂಬರ್ ಇದ್ರು ಅವರೇನು 50-50 ಸೈಟನ್ನು ಕೊಟ್ಬಿಡಿ ಅಂತ ಹೇಳಿಲ್ಲ, ಆ ಥರದ್ದು ಆಗೂ ಇಲ್ಲ. ಸುಮ್ಮನೆ ಏನು ಸಾಕ್ಷಿ ಆಧಾರ ಇಲ್ಲದೇ ಒಬ್ಬರ ಮೇಲೆ ಆರೋಪ ಮಾಡೋದು ಸರಿಯಲ್ಲ. ಯತೀಂದ್ರ ಆ ಲೆವೆಲ್ಗೆ ಇಳಿಯೋ ಮನುಷ್ಯ ಅಲ್ಲ, ಮಾಡೋದು ಇಲ್ಲ. ಸೊ ವಾಟ್ ಎವರ್ ಇಟ್ ಈಸ್, ಅಲ್ಲಿ ಎನ್ಕ್ವೈರಿ ಮಾಡೋಕ್ಕೆ ಆಗಲೇ ಆದೇಶ ಮಾಡಿದ್ದಾರೆ. ತಪ್ಪಿತಸ್ಥರಿದೆ ಕ್ರಮ ತಗೋತೀವಿ. ಜನಕ್ಕೆ ಸ್ಪಂದನೆ ಮಾಡಬೇಕಲ್ಲ. ಬೈ ಎಲೆಕ್ಷನ್ನೇ ಅನ್ಕೊಳ್ಳಿ, ಏನು ತಪ್ಪೇನಿದೆ? ಶಾಸಕರಿಲ್ಲ, ಶಾಸಕರು ನಾನ್ಯಾಕೆ ಬರ್ತಿದ್ದೆ? ಇಲ್ಲ ಜಿಲ್ಲೆಲೋ ತಾಲೂಕು ಎಲ್ಲ ಬಂದು ಜಿಲ್ಲಾ ಮಿನಿಸ್ಟರ್ ಮಾಡ್ಬಿಟ್ಟು ಹೋಗ್ತಿದ್ದೆ. ಮಾಡಬೇಕಾಯ್ತು, ಯಾರು ಬೇಡ ಅಂತಾರೆ? ಈಗ ಚೇರ್ ಖಾಲಿ ಆಗೋದಕ್ಕೆ ಬಂದು ಕೂತಿದ್ದೆ ನಾನು. ಚೇರಲ್ಲಿ ಕೂತಿದ್ದೆ ಯಾರು ಬರ್ತಿದ್ರ? ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ರಾಜಕಾರಣ ಇಲ್ಲಿ ಮುಖ್ಯ ಅಲ್ಲ, ಜನರ ಬದುಕು ಮುಖ್ಯ.